Hi, ಎಲ್ರಿಗೂ ನಮಸ್ಕಾರ. In the previous class, we are discussed about commutator. ಅದರ ಜೊತೆಯಲ್ಲಿ ಸ್ಲಿಪ್ ರಿಂಗ್ ಮತ್ತು ಸ್ಪ್ಲಿಟ್ ರಿಂಗ್, ಸ್ಲಿಪ್ ರಿಂಗ್ ವರ್ಸಸ್ ಸ್ಪ್ಲಿಟ್ ರಿಂಗ್ಸ್ ಬಗ್ಗೆ ನೋಡಿದ್ವಿ. ಸೊ ಬಹಳ ಮುಖ್ಯವಾಗಿರ್ತಕ್ಕಂಥ ಚಾಪ್ಟರ್. ನೀವೆಲ್ಲ ಅದನ್ನು ಒನ್ ಮೋರ್ ಟೈಮ್ ಆ ಕ್ಲಾಸನ್ನು ನೋಡ್ತಾ ಕೇಳ್ತಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ ಅಂತ ಭಾವಿಸಿದ್ದೀನಿ. ಸೊ ಈಗ ಮುಂದುವರೆದಂತೆ ಇವತ್ತಿನ ದಿವಸ ನಾವು ಆರ್ಮೇಚರ್ ವೈಂಡಿಂಗ್ಸ್ ಹಾಗೆ ಆರ್ಮೇಚರ್ ಸರ್ಕ್ಯೂಟ್ ರೆಸಿಸ್ಟೆನ್ಸ್ ಬಗ್ಗೆ ತಿಳ್ತಕ್ಕಂಥ ಸಮಯ. ಸೊ ಈ ಒಂದು ಕ್ಲಾಸ್ನಲ್ಲಿ ಆರ್ಮೇಚರ್ ವೈಂಡಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಆರ್ಮೇಚರ್ ವೈಂಡಿಂಗ್ಸ್ ಅಂದರೆ ಏನು, ಅದ್ರ ಕೆಲಸ ಏನಿಲ್ಲ, ಅದು ಹೇಗೆ ನಾವು ವೌಂಡ್ ಮಾಡ್ತೀವಿ, ಯಾವ ರೀತಿ ಅದರಲ್ಲಿ ಟೈಪ್ಸ್ಗಳಿದೆ, ಆರ್ಮೇಚರಲ್ಲಿ ಏನೆಲ್ಲ ಟೈಪಲ್ಲಿ ವೈಂಡಿಂಗ್ ಬರ್ತದೆ, ಹಾಗೆ ಟೈಪಲ್ಲಿ ಬೇರೆ ಬೇರೆ ಟೈಪಲ್ಲಿ ವೈಂಡಿಂಗ್ ಮಾಡೋದ್ರಿಂದ ಏನು ಚೇಂಜಸ್ ಆಗುತ್ತೆ ಅದರಲ್ಲಿ ಅಂತಕ್ಕಂಥದ್ದು ಭಾಳ ಮುಖ್ಯ. ಇಲ್ಲಿ ಅದನ್ನು ಇವತ್ತು ತಿಳ್ಕೊಳ್ತಾ ಹೋಗೋಣ. ಗೆಲ್ಲೋದಕ್ಕಿಂತ ಮೊದಲು ನಾನು ನಿಮಗೆ ಈ ಸಂದರ್ಭದಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯನ ಹೇಳಬೇಕು. ಯಾವುದೇ ಒಂದು ವಸ್ತು ಅಥವಾ ಒಂದು ಡಿವೈಸನ್ನು ನಾವು ನೋಡಿದಾಗ ಒಂದು ರೀತಿ ಉತ್ಸುಕತೆಯಿಂದ ನೋಡಬೇಕು. ಅಂದರೆ ಸುಮ್ಮನೆ ಹಿಂಗೆ ಸಿಂಪ್ಲಿ ನೋಡಿದ್ವಿ ಅಂದರೆ ನಮ್ಗೆ ಅದ್ರ ಬಗ್ಗೆ ಅಂಥ ವಿಶೇಷ ಏನು ಅನ್ನಿಸ್ತೇ ಇರ್ಬೋದು. ಆದರೆ ಅದನ್ನೇ ಸ್ವಲ್ಪ ಅದ್ರ ಒಳ ಹೊಕ್ಕು ಕೆದಕಿ ನೋಡಿದಂಥ ಸಂದರ್ಭದಲ್ಲಿ ಅದರಲ್ಲಿರ್ತಕ್ಕಂಥ ಅದ್ಭುತಗಳು ನಮಗೆ ಕಾಣ್ತವೆ. ಹಾಗೆ ನೀವು ಯಾವುದೇ ಒಂದು ಈ ಡಿವೈಸ್ ಬಗ್ಗೆ ನಾವು ತಿಳ್ಕೊಬೇಕಾದಾಗ ಏನು ಮಾಡಬೇಕಾಗುತ್ತೆ, ಅತಿಯಾಗಿ ಆಳವಾಗಿ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದಾಗ ನಿಮಗೆ ಇಂಥ ಒಂದು ಕ್ಲಾಸಸ್ಗಳು ತುಂಬ ಹೆಲ್ಪ್ ಆಗ್ತವೆ ಅಂತೇಳಿ ನಾನು ಹೇಳ್ತೀನಿ. ಸೊ ಕ್ಲಾಸನ್ನು ಶುರು ಮಾಡೋಣ. ಆರ್ಮೇಚರ್ ವೈಂಡಿಂಗ್ಸ್ ವಿ ಹ್ಯಾವ್ ಸೀನ್ ಅರ್ಲಿಯರ್ when a single loop conductor is rotated through a magnetic field and alternating voltage is induced in it. So ಹಿಂದಿನ ಕ್ಲಾಸಲ್ಲಿ ನಾವು ನೋಡಿದೆ, ಒಂದು ಸಿಂಗಲ್ ಲೂಪ್ ಆಫ್ ಕಂಡಕ್ಟ್ರು ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಮಧ್ಯೆ ರೊಟೇಟ್ ಆಗ್ತಾ ಒಂದು ಆಲ್ಟರ್ನೇಟಿಂಗ್ ಕರೆಂಟನ್ನು ಅಥವಾ ಆಲ್ಟರ್ನೇಟಿಂಗ್ ಇಂಡ್ಯೂಸ್ಡ್ EMF ಇಂಡ್ಯೂಸ್ ಮಾಡ್ತಕ್ಕಂಥದ್ದನ್ನು ನಾವು ನೋಡಿದ್ವಿ. ಅಲ್ಲಿ ಆಲ್ಟರ್ನೇಟಿಂಗ್ ವೋಲ್ಟೇಜ್ ಹೇಗೆ ಇಂಡ್ಯೂಸ್ ಆಗ್ತದೆ ಅಂತಕ್ಕಂಥದ್ದನ್ನು ನೋಡಿದ್ದೇವೆ. ದಿಸ್ ಆಲ್ಟರ್ನೇಟಿಂಗ್ ವೋಲ್ಟೇಜ್ ಕ್ಯಾನ್ ಬಿ ಚೇಂಜ್ಡ್ ಇಂಟು ಡೈರೆಕ್ಟ್ ವೋಲ್ಟೇಜ್ ಅಥವಾ ರೆಕ್ಟಿಫೈಡ್ ಅಂತ ಹೇಳ್ತೀವಿ ಬೈ ದಿ ಕಾಮ್ಯುಟೇಟರ್. ಹೇಗೆ ನಾವು ಆ ಆಲ್ಟರ್ನೇಟಿಂಗ್ ವೋಲ್ಟೇಜನ್ನು ಅಂದರೆ ಬೇಸಿಕಲಿ ಏನು ಆರ್ಮೇಚರ್ ಕಾಯಿಲಲ್ಲಿ ಆರ್ಮೇಚರ್ ವೈಂಡಿಂಗಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಆಲ್ಟರ್ನೇಟಿಂಗ್ ನೇಚರ್ ಇರ್ತಕ್ಕಂಥ ಆಲ್ಟರ್ನೇಟಿಂಗ್ ವೋಲ್ಟೇಜನ್ನು ನಾನು DC ವೋಲ್ಟೇಜನ್ನಾಗಿ ನಾನು ಕನ್ವರ್ಟ್ ಮಾಡಿದೆ. ಹೇಗೆ? ಬೈ ದಿ ಕಾಮ್ಯುಟೇಟರ್. ಸ್ಪ್ಲಿಟ್ ರಿಂಗ್ಸ್ ಅಂದರೆ ಮಲ್ಟಿಪಲ್ ಸೇರಿದಾಗ ಅದೇನಾಗುತ್ತೆ, ಕಾಮ್ಯುಟೇಟರ್ ಆಗುತ್ತೆ. ಸೊ ಆ ಕಾಮ್ಯುಟೇಟರ್ನ ಸಹಾಯದಿಂದ AC DC ಆಗಿ ನಾನು ಚೇಂಜ್ ಮಾಡಿದ್ದನ್ನು ನಾನು ನೋಡಿದ್ದೀನಿ. ಇನ್ ಪ್ರಾಕ್ಟೀಸ್ ದೇರ್ ಆರ್ ಸೆವರಲ್ ಕಾಯಿಲ್ಸ್ ಇನ್ ದ ಆರ್ಮೇಚರ್. ನೋಡಿದ್ವಿ ನಾವು ಅಲ್ಲಿ ಒಂದು ಲೂಪ್ ಕಾಯಿಲ್ ಇದ್ದಾಗ ಏನಾಗುತ್ತೆ, 2 ಲೂಪ್ ಕಾಯಿಲ್ ಇದ್ದಾಗ ಏನಾಗುತ್ತೆ, ಹಾಗೆ ಸೆವರಲ್ ಲೂಪ್ ಕಾಯಿಲ್ ಇದ್ದಾಗ ಏನಾಗುತ್ತೆ ಅನ್ನೋದನ್ನು ನಾವು ಹಿಂದಿನ ಕ್ಲಾಸಲ್ಲಿ ನೋಡಿದ್ದೀವಿ. ಈಚ್ ವಿತ್ ಎ ಲಾರ್ಜ್ ನಂಬರ್ ಆಫ್ ಟರ್ನ್ಸ್ ಲೇಡ್ ಇನ್ ದ ಸ್ಲಾಟ್ಸ್ ಆಫ್ ದಿ ಆರ್ಮೇಚರ್ ಕೋರ್. ಸೊ ಅಲ್ಲಿ ನಮಗೆ ಮಲ್ಟಿಪಲ್ ಕಾಯಿಲ್ಗಳನ್ನು ನಾವು ಆರ್ಮೇಚರ್ನಲ್ಲಿ ಹಾಕಬೇಕಾಗತ್ತೆ. ಸೊ ಅದು ಹಾಗೆ ಹಾಕಿದಾಗಲೇ ಒಂದು ಸಂಪೂರ್ಣ ಆರ್ಮೇಚರ್ ಆಗೋದು. ದಿಸ್ ಅರೇಂಜ್ಮೆಂಟ್ ಆಫ್ ದ ಕಾಯಿಲ್ ಈಸ್ ಕಾಲ್ಡ್ ದಿ ಆರ್ಮೇಚರ್ ವೈಂಡಿಂಗ್. ಸೊ ಹಾಗೆ ನಾವು ಈಗ ಇಲ್ಲಿ ಚಿತ್ರದಲ್ಲಿ ನಾವು ಕಾಣ್ಬೋದು, ಎಲ್ಲಿದೆ. ಸೊ ಇದೊಂದು ಆರ್ಮೇಚರ್ ಚಿತ್ರ, ಸಂಪೂರ್ಣ ಆರ್ಮೇಚರ್ನ ಸಂಪೂರ್ಣ ಯೂನಿಟ್ ಇದು ಒಂದು. ಆ ಯೂನಿಟ್ ಒಳಗಡೆಗೆ ನೋಡಿ, ಇಲ್ಲಿ ಪಕ್ಕದ ಚಿತ್ರದಲ್ಲಿ ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ನಾವು ವೈಂಡಿಂಗ್ ಮಾತ್ರ ಕಾಣಿಸ್ತಿದೆ ನೋಡಿ. ವೈಂಡಿಂಗ್ ಅದರೊಳಗಡೆಗೆ ಅಷ್ಟು ಸುಲಭ ತಿರುಗೋದಿಲ್ಲ. ಇದು ಎನಿಮೇಷನ್ ಅಷ್ಟೇ, ನಿಮ್ಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿರ್ತಕ್ಕಂಥ ಒಂದು ಎನಿಮೇಷನನ್ನು ಡೆವಲಪ್ ಮಾಡಿರೋದು. ಅದು ವಾಸ್ತವಿಕವಾಗಿ ಹೇಗಿರ್ತದೆ, ಈ ರೀತಿ ಇರ್ತದೆ. ಈ ಕಾಯಿಲ್ಗಳನ್ನು ಇಲ್ಲೇನು ಚಿತ್ರದಲ್ಲಿ ಕಾಣ್ತದೆ, ಈ ಕಾಯಿಲ್ಗಳನ್ನು ಈ ಆರ್ಮೇಚರ್ ಸ್ಲಾಟಲ್ಲಿ ಇನ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ, ಸೇರಿಸ್ಬೇಕಾಗತ್ತೆ. ಸೊ ಅದು ಹೇಗೆ ವೈಂಡಿಂಗ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಅದನ್ನು ಹೇಗೆ ಕನೆಕ್ಷನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಈ ಆರ್ಮೇಚರ್ ವೈಂಡಿಂಗ್. ದ ಎಂಡ್ಸ್ ಆಫ್ ದ ಕಾಯಿಲ್ಸ್ ಆರ್ ಸಾಲ್ಡರ್ಡ್ ಟು ದಿ ಕಾಮ್ಯುಟೇಟರ್ ರೈಸರ್. ಸೊ ಸಾಮಾನ್ಯವಾಗಿ ಇವನ್ನೇನು ಮಾಡ್ತೀವಿ, ಈ ಚಿತ್ರದಲ್ಲಿ ನೋಡ್ಬೋದು ನೀವು. ಆ ಕಾಯಿಲ್ ವೌಂಡ್ ಮಾಡಿ ಏನಿರುತ್ತೆ, ಆರ್ಮೇಚರ್ನೊಳಗಡೆ ಏನು ಸೇರಿಸ್ತೀವಿ ಅದರ ಒಂದು ಕಾಯಿಲ್ ತುದಿಗಳನ್ನು ತೆಗೆದು ನೋಡಿ, ಇಲ್ಲಿ ತಂದು ಏನು ಮಾಡಿದ್ದೀವಿ, ಈ ಒಂದು ಭಾಗದಲ್ಲಿ ಸಾಲ್ಡರಿಂಗ್ ಮಾಡಿ ಫಿಕ್ಸ್ ಮಾಡಲಾಗಿರ್ತದೆ. ಕಾಮ್ಯುಟೇಟರ್ ಸೆಗ್ಮೆಂಟ್ ರೈಸರ್ಸ್ ಅಂತ ಹೇಳ್ತೀವಿ. ಆ ರೈಸರ್ಗಳಿಗೆ ಅದನ್ನು ಕಾಯಿಲನ್ನು ತಂದು ಆರ್ಮೇಚರ್ ಒಳಗಿರ್ತಕ್ಕಂಥ ಕಾಯಿಲ್ ಲೀಡ್ಗಳನ್ನು ತಂದು ಅಲ್ಲಿಗೆ ಕನೆಕ್ಟ್ ಮಾಡಲಾಗಿರ್ತದೆ ಅಂತ ಹೇಳ್ತೀವಿ. ಸೊ ಹೀಗೆ ರೀತಿ. ಸೊ ಇದನ್ನು ನಾವಿಲ್ಲಿ ಚೆನ್ನಾಗಿ ಗಮನಿಸಿದರೆ ಗೊತ್ತಾಗತ್ತೆ ಇವೆರಡಕ್ಕೆ ಇರ್ತಕ್ಕಂಥದ್ದು. ಸೊ ನನಗೆ ಅನಿಮೇಷನಲ್ಲಿ ಕಾಣೋದು, ನನಗೆ ನಂಬರ್ ಆಫ್ ಕಾಯಿಲ್ಸ್ಗಳು ಈ ರೀತಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಮಧ್ಯದಲ್ಲಿ ತಿರುಗಬೇಕು ಅಷ್ಟೇ. ಸೊ ಅದು ಹಾಗೆ ಅಷ್ಟು ಸುಲಭ ಅಲ್ಲ. ಆ ಕಾರಣದಿಂದ ಅದನ್ನು ನಾವು ಇಲ್ಲಿ ಮೆಕ್ಯಾನಿಕಲ್ ಸ್ಟ್ರೆಂತ್ ಎಲ್ಲ ಸಿಗಬೇಕು ಅಂತ ಹೇಳಿದ್ರೆ ಹೈ ಸ್ಪೀಡಲ್ಲಿ ತಿರುಗ್ತಿರ್ತದೆ. ನಾನು ಇಲ್ಲಿ ಚಿತ್ರದಲ್ಲಿ ತೋರಿಸಿದಷ್ಟು ಸುಲಭ ಅಲ್ಲ ಅದು ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಆ ರೀತಿ ಒಂದು ಅನಿಮೇಷನನ್ನು ಕ್ರಿಯೇಟ್ ಮಾಡಲಾಗಿದೆ ಅಷ್ಟೇ. ಬಟ್ ಮೆಕ್ಯಾನಿಕಲಿ ಫಿಟ್ಟೆಡ್ ಒಂದು ಅದಕ್ಕಾಗಿ ಇರತಕ್ಕಂಥ ಒಂದು ಭಾಗ ಏನಿದೆ ಈ ರೀತಿ ಅದು. ಸೊ ಇಲ್ಲೇನು ಈ ಚಿತ್ರದಲ್ಲಿ ಕಾಣಿಸುತ್ತೆ ಅದನ್ನು ನಾವು ಈ ರೀತಿಯಾಗಿ ನಾವು ಅದನ್ನು ಡೆವಲಪ್ ಮಾಡ್ಕೋಬೇಕಾಗತ್ತೆ. ಹಾಗೆ ಮಾಡಿದಾಗ ಮಾತ್ರ ಅದಕ್ಕೆ ಪರಿಪೂರ್ಣ. ಸೊ
ಈ ರೀತಿ ದಿಸ್ ಅರೇಂಜ್ಮೆಂಟ್ಸ್ ಆಫ್ ದ ಕಾಯಿಲ್ ಈಸ್ ಕಾಲ್ಡ್ ದಿ ಆರ್ಮೇಚರ್ ವೈಂಡಿಂಗ್. ದ ಎಂಡ್ಸ್ ಆಫ್ ದ ಕಾಯಿಲ್ಸ್ ಆರ್ ಸಾಲ್ಡರ್ಡ್ ಟು ದ ಕಮ್ಯುಟೇಟರ್ ರೈಸರ್ಸ್ ಡಿಪೆಂಡಿಂಗ್ ಆನ್ ದ ಕೈಂಡ್ ಆಫ್ ವೈಂಡಿಂಗ್, ದಟ್ ಈಸ್ ಲ್ಯಾಪ್ ಆರ್ ವೇವ್ ವೈಂಡಿಂಗ್. ನಾವು ಅಲ್ಲಿ ಆ ಕಾಯಿಲನ್ನು ಆರ್ಮೇಚರ್ನಲ್ಲಿರ್ತಕ್ಕಂಥ ಕಾಯಿಲ್ಗಳನ್ನು ತಂದು ಈ ಆರ್ಮೇಚರ್ ಸೆಗ್ಮೆಂಟ್ಗೆ, ಆ ರೈಸರ್ಗೆ ಹೇಗೆ ಕನೆಕ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೇ ವೈಂಡಿಂಗ್ ಇದೆ, ಆರ್ಮೇಚರ್ ವೈಂಡಿಂಗ್ ಡಿಪೆಂಡ್ ಆಗಿದೆ. ಅದು ಲ್ಯಾಪ್ ವೈಂಡಿಂಗ್ ಆಗಿರ್ಬೋದು ಅಥವಾ ವೇವ್ ವೈಂಡಿಂಗ್ ಆಗಿರ್ಬೋದು. ಇಲ್ಲಿ ಎರಡು ಥರ ನಾನು ವೈಂಡಿಂಗನ್ನು ಮಾಡ್ತೀನಿ ಆರ್ಮೇಚರಲ್ಲಿ, ಒಂದು ಲ್ಯಾಪ್ ವೈಂಡಿಂಗ್ ಮತ್ತೊಂದು ವೇವ್ ವೈಂಡಿಂಗ್ ಅಂತೇಳಿ, ವಿಚ್ ಡಿಸೈಡ್ಸ್ ದ ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಇನ್ ದ ಆರ್ಮೇಚರ್. ಈ ಲ್ಯಾಪ್ ವೈಂಡಿಂಗ್ ಅಥವಾ ವೇವ್ ವೈಂಡಿಂಗ್ ಅಂತ ಹೇಳ್ತೀವಿ, ಇವು ಈ ಒಂದು ಆರ್ಮೇಚರಲ್ಲಿ ಎಷ್ಟು ಪ್ಯಾರಲಲ್ ಪಾತ್ಗಳಿದ್ದಾವೆ ಅನ್ನೋದನ್ನು ನಾವು ಇದು ಮಾಡ್ತೀವಿ. ಈ ವೈಂಡಿಂಗ್ ಮೇಲೆ ಅದು ಡಿಪೆಂಡ್ ಆಗಿದೆ, ಯಾವ ಲ್ಯಾಪ್ ವೈಂಡಿಂಗ್ ಅಥವಾ ವೇವ್ ವೈಂಡಿಂಗ್ ಅನ್ನೋದ್ರ ಮೇಲೆ ಅದರಲ್ಲಿ ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಎಷ್ಟಿದೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಸೊ preliminary knowledge about the different types of the winding is essential to tackle problems related to the calculation of induced voltage in various types of the generator. ಸೊ ನಾವು ಬೇರೆ ಬೇರೆ ಥರದ ಜನರೇಟರ್ಸ್ಗಳಲ್ಲಿ ಎಷ್ಟು ಅಲ್ಲಿ ವೋಲ್ಟೇಜ್ ಡೆವಲಪ್ ಆಗ್ತಾ ಇದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, ಅಲ್ಲಿ ವೋಲ್ಟೇಜ್ ರೇಟಿಂಗ್ ಏನು, ಅಲ್ಲಿ ಕರೆಂಟ್ ರೇಟಿಂಗ್ ಏನು ಅನ್ನೋದನ್ನು ತಿಳ್ಕೋಬೇಕು ಅಂತ ಹೇಳಿದ್ರೆ, ನಾವು ಮೊದಲನೇದಾಗಿ ಈ ಲ್ಯಾಪ್ ಮತ್ತು ವೇವ್ ವೈಂಡಿಂಗ್ ಬಗ್ಗೆ ಚೆನ್ನಾಗಿ ತಿಳ್ಕೊಬೇಕಾಗತ್ತೆ. ಸೊ ಹಾಗೆ ತಿಳ್ಕೊಂಡಾಗ ನಾವಿಲ್ಲಿ ಅಲ್ಲಿ ಆ ಒಂದು ಜನರೇಟರ್ನಲ್ಲಿ ಎಷ್ಟು ವೋಲ್ಟೇಜು ಎಷ್ಟು ಕರೆಂಟ್ ಕೆಪಾಸಿಟಿ ಇದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸಹಾಯ ಆಗ್ತದೆ, ಹೆಲ್ಪ್ ಆಗ್ತದೆ ಅಂತ ಹೇಳ್ತದೆ. ಸೊ ಲ್ಯಾಪ್ ಆ್ಯಂಡ್ ವೇವ್ ವೈಂಡಿಂಗ್ಸ್ ಕುಡ್ ರೀಡ್ಲಿ ಬಿ ಐಡೆಂಟಿಫೈಡ್ ಬೈ ದಿ ಮ್ಯಾನರ್ ಇನ್ ವಿಚ್ ದ ಕಾಯಿಲ್ ಎಂಡ್ಸ್ ಆರ್ ಕನೆಕ್ಟೆಡ್ ಟು ದ ಕಮ್ಯುಟೇಟರ್ ಬಾರ್ಸ್. ಈಗ ನಾವೇನು ನೋಡಿದ್ವಿ, ಈ ಕಮ್ಯುಟೇಟರ್ ಬಾರ್ಗೆ ನಾವು ಹೇಗೆ ಕನೆಕ್ಷನ್ ಮಾಡುತ್ತಾ ಇದ್ದೀವಿ, ಯಾವ ರೀತಿ ನಾವು ಆ ಕಮ್ಯುಟೇಟರ್ಗಳಿಗೆ ಅದನ್ನು ಕನೆಕ್ಟ್ ಮಾಡ್ತಾ ಇದ್ದೀವಿ, ಈ ಕಾಯಿಲಲ್ಲಿರ್ತಕ್ಕಂಥದ್ದನ್ನು ಈ ಸೆಗ್ಮೆಂಟಿಗೆ ಹೇಗೆ ತಂದು ಕನೆಕ್ಟ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೇ ನಮ್ಮ ಈ ಲ್ಯಾಪ್ ಅಥವಾ ವೇವ್ ವೈಂಡಿಂಗ್ ಅನ್ನೋದು ಡಿಪೆಂಡ್ ಆಗಿದೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಇಂಥ ಸಂದರ್ಭದಲ್ಲಿ ನೋಡೋಣ, ಮೊಟ್ಟ ಮೊದಲನೇ ಆಸ್ ಶೋನ್ ಇನ್ ಫಿಗರ್ 35 ಇನ್ ಎ ಸಿಂಪ್ಲೆಕ್ಸ್ ಲ್ಯಾಪ್ ವೈಂಡಿಂಗ್ ದ ಎಂಡ್ಸ್ ಆಫ್ ಎ ಕಾಯಿಲ್ ಆರ್ ಕನೆಕ್ಟೆಡ್ ಟು ಅಡ್ಜಸೆಂಟ್ ಕಮ್ಯುಟೇಟರ್ ಸೆಗ್ಮೆಂಟ್ಸ್. And figure 36 shows the simplex wave winding in which the coil ends are connected to the commutator segments almost equal to the distance between poles of the same polarity. ಈ 35 ನೋಡಿ, ಇಲ್ಲಿ ಏನಾಗಿದೆ ಅಂದರೆ, ಇದು ನಮಗೆ ಒಂದು ಲ್ಯಾಪ್ ವೈಂಡಿಂಗ್ನ ಕನೆಕ್ಷನ್ ಅಂತ ಹೇಳ್ತೀವಿ. ಲ್ಯಾಪ್ ವೈಂಡಿಂಗ್ ಕನೆಕ್ಷನಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಒಂದು ಕಾಯಿಲ್ ಲೂಪ್ ಕಾಯಿಲ್ ಏನಿದೆ ಅದರ ಟರ್ಮಿನಲ್ಸ್ಗಳು ಏನಿದಾವೆ, ಆ ಟರ್ಮಿನಲ್ಸ್ಗಳನ್ನು ಇಲ್ಲಿ ಪಕ್ಕ ಅಂದರೆ ಅಡ್ಜಸೆಂಟ್ ಕಮ್ಯುಟೇಟರ್ ಸೆಗ್ಮೆಂಟ್ ಅಂತ ಹೇಳ್ತೀವಿ. ಈ ಅಡ್ಜಸೆಂಟ್ ಕಮ್ಯುಟೇಟರ್ ಸೆಗ್ಮೆಂಟ್ಗೆ ಕನೆಕ್ಟ್ ಮಾಡ್ತೀವಿ. ಈ ಒಂದು ಕಾಯಿಲ್ನ ಲೂಪನ್ನು ತಂದು ಒಂದನ್ನು ಇಲ್ಲಿ ಕನೆಕ್ಟ್ ಮಾಡಿದೆ, ಮತ್ತೊಂದನ್ನು ತಂದು ಏನಾಗಿದೆ ಇಲ್ಲಿ ಸೊ ಇಲ್ಲಿ ಒಂದು ಆ ಕಾಯಿಲ್ ಏನಿದೆ, ಈ ಸಂಪೂರ್ಣ ಕಾಯಿಲ್ ಏನಿದೆ, ಇದರ ಒಂದು ಲೀಡ್ ಅಂತಂದು ಇಲ್ಲಿ ಕನೆಕ್ಟ್ ಮಾಡಿದರೆ ಮತ್ತೊಂದು ಲೀಡನ್ನು ತಂದು ಪಕ್ಕದಲ್ಲಿ ಅಡ್ಜಸೆಂಟ್ ಕಮ್ಯುಟೇಟರ್ ಸೆಗ್ಮೆಂಟ್ ಅಂತ ಹೇಳ್ತೀವಿ. ಈ ರೀತಿ ಕನೆಕ್ಟ್ ಮಾಡಿದರೆ ನಮಗದು ಲ್ಯಾಪ್ ವೈಂಡಿಂಗ್ ಕನೆಕ್ಷನ್ ಅಂತ ಹೇಳ್ತೀವಿ. ಈ ಫಿಗರ್ 35 ಏನಿದೆ ಇಲ್ಲಿ ತೋರಿಸಿ ನೋಡಿ, ಕಾಯಿಲ್ ಎಂಡ್ ಕನೆಕ್ಷನ್ ಟು ದ ಕಮ್ಯುಟೇಟರ್ ಆಫ್ ಎ ಸಿಂಪ್ಲೆಕ್ಸ್ ಲ್ಯಾಪ್ ವೈಂಡಿಂಗ್ ಅಂತ, ಒಂದು ಸಿಂಪ್ಲೆಕ್ಸ್ ಲ್ಯಾಪ್ ವೈಂಡಿಂಗ್. ಮತ್ತು ಇಲ್ಲಿ ಡೂಪ್ಲೆಕ್ಸ್ ಟ್ರಿಪ್ಲೆಕ್ಸ್ ಅಂತ ಬರ್ತದೆ. ಈಗ ಇಲ್ಲಿರ್ತಕ್ಕಂಥ ಚಿತ್ರ ಸಿಂಪ್ಲೆಕ್ಸ್ ಲ್ಯಾಪ್ ವೈಂಡಿಂಗ್ ಇದ್ದಾಗ ನಾವು ಅಡ್ಜಸೆಂಟ್ ಕಮ್ಯುಟೇಟರ್ ಸೆಗ್ಮೆಂಟ್ಗೆ ಕನೆಕ್ಟ್ ಮಾಡ್ತೀವಿ ಕಾಯಿಲ್ ಲೂಪ್ಸ್ಗಳನ್ನು ಅಂತ ಹೇಳ್ತೀವಿ. ಹಾಗೆ ಫಿಗರ್ 36 ನೋಡಿ, ನೀವು ಇಲ್ಲಿ ಒಂದು ಕಾಯಿಲ್ ಲೂಪನ್ನು ತಂದಿದ್ದೇವೆ. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ನೋಡಿ, ಒಂದನ್ನು ತಂದು ಇಲ್ಲಿ ಕನೆಕ್ಟ್ ಮಾಡಿದರೆ ಅದರದ್ದು ಇನ್ನೊಂದು ಎಂಡನ್ನು ತೊಗೊಂಡು ಹೀಗೆ ಇದು ಅಡ್ಜಸೆಂಟ್ ಪೋಲ್ ಅಂದರೆ ಸಿಮಿಲರ್ ಪೊಲ್ಯಾರಿಟಿಯ ಪೋಲ್, ಅಡ್ಜಸೆಂಟ್ ಪೋಲ್ ಮೇಲೆ ನಾವು ಕನೆಕ್ಟ್ ಮಾಡ್ತೇವೆ. ಅಲ್ಲಿ ಅಡ್ಜಸೆಂಟ್ ಸೆಗ್ಮೆಂಟ್ ಮೇಲಿತ್ತು, ಇದು ಕೂಡ ಸಿಂಪ್ಲೆಕ್ಸ್ ಇದ್ದಾಗ ಮಾಡಿರ್ತಕ್ಕಂಥದ್ದು. ಸೊ ಅಲ್ಲಿ ಇದು ಏನಾಗಿದೆ, ಇಲ್ಲಿ ಅಡ್ಜಸೆಂಟ್ ಪೋಲಿಗೆ ಬಂದಿದೆ, ಅಲ್ಲಿ ಅಡ್ಜಸೆಂಟ್ ಸೆಗ್ಮೆಂಟ್ಗಿತ್ತು, ಇಲ್ಲಿ ಅಡ್ಜಸೆಂಟ್ ಪೋಲ್ ಅಂದರೆ ಪಕ್ಕದ ಪೋಲ್ ಅಂತ ಹೇಳ್ತೀವಿ. ಪಕ್ಕದಲ್ಲ ಪೋಲಿಗೆ ನಾವು ಒಂದು ಲೀಡನ್ನು ಇನ್ನೊಂದು ಪೋಲಿಗೆ ಕನೆಕ್ಟ್ ಮಾಡಲಾಗ್ತದೆ. ಈ ರೀತಿ ಮಾಡೋದ್ರಿಂದ ಒಂದು ಲ್ಯಾಪ್ ವೈಂಡಿಂಗು ಅಡ್ಜಸೆಂಟ್ ಇರ್ತದೆ, ಇನ್ನೊಂದು ಪೋಲ್ ಟು ಪೋಲ್ ಅಡ್ಜಸೆಂಟ್ ಅಂದರೆ ಅಡ್ಜಸೆಂಟ್ ಪೋಲ್ ಬೇರೆ ಅಡ್ಜಸೆಂಟ್ ಸೆಗ್ಮೆಂಟ್ ಬೇರೆ ಅಲ್ವಾ. ಸೊ ಹಾಗೆ ಮಾಡಿದಾಗ ಅಡ್ಜಸೆಂಟ್ ಸೆಗ್ಮೆಂಟಿಗೆ ಮಾಡಿದ್ರೆ ಲ್ಯಾಪ್ ವೈಂಡಿಂಗ್ ಅಂತೇಳಿ, ಅದೇ ಅಡ್ಜಸೆಂಟ್ ಪೋಲ್ಗೆ ಹೋದರೆ ಅದು ವೇವ್ ವೈಂಡಿಂಗ್ ಅಂತೇಳಿ ತಿಳ್ಕೊಬೇಕು. ಸೊ ಇಲ್ಲಿ ಟೇಬಲ್ 1 ಶೋಸ್ ದಿ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಲ್ಯಾಪ್ ಆ್ಯಂಡ್ ವೇವ್ ವೈಂಡಿಂಗ್ ಅಂತದೆ. ವೆರಿ ಇಂಪಾರ್ಟೆಂಟ್ ಡಿಫ್ರೆನ್ಸ್ಗಳನ್ನು ನಾವಿಲ್ಲಿ ಕಾಣ್ಬೋದು. ಮೊದಲನೇದಾಗಿ ಏನಂತ ಇಲ್ಲಿ ನೋಡೋಣ. ಮೊದಲನೇದಾಗಿ ದ
ದ ಟೂ ಎಂಡ್ಸ್ ಆಫ್ ಈಚ್ ಆರ್ಮೇಚರ್ ಕಾಯಿಲ್ ಅಂದರೆ ಲ್ಯಾಪ್ ಪಾಯಿಂಟಿಂಗಲ್ಲಿ ನೋಡೋಣ. ದ ಟೂ ಎಂಡ್ಸ್ ಆಫ್ ಈಚ್ ಆರ್ಮೇಚರ್ ಕಾಯಿಲ್ ಆರ್ ಕನೆಕ್ಟೆಡ್ ಟು ಅಡ್ಜಸೆಂಟ್ ಕಾಮ್ಯುಟೇಟರ್ ಸೆಗ್ಮೆಂಟ್ಸ್. ಈಗ ಫಿಗರ್ನಲ್ಲಿ 35ನಲ್ಲಿ ನೋಡಿದ್ವಿ ನಾವು. ಅಂದರೆ ಅಲ್ಲಿ ಪಕ್ಕದ ಸೆಗ್ಮೆಂಟ್ ಸಿಂಪ್ಲೆಕ್ಸ್ ವೈಂಡಿಂಗ್ ಇದ್ದಾಗ ಪಕ್ಕದ ಸೆಗ್ಮೆಂಟ್ಗಳಿಗೆ ಆ ಕಾಯಿಲ್ನ 2 ಲೀಡ್ಗಳನ್ನು ಕನೆಕ್ಟ್ ಮಾಡಿದೆ. ಇನ್ ದ ಕೇಸ್ ಆಫ್ ಸಿಂಪ್ಲೆಕ್ಸ್ ಇದ್ದಾಗ ಪಕ್ಕದಲ್ಲೇ ಪಕ್ಕ ಸೆಗ್ಮೆಂಟ್ಗಳಿಗೇ ಕನೆಕ್ಟ್ ಮಾಡ್ತಕ್ಕಂಥದ್ದು. 2 ಸೆಗ್ಮೆಂಟ್ಸ್ ಅಪಾರ್ಟ್ ಇನ್ ಡೂಪ್ಲೆಕ್ಸ್, ಅಲ್ಲಿ 2 ಸೆಗ್ಮೆಂಟ್ಗಳನ್ನು ಅಪಾರ್ಟ್ ಮಾಡಿ ಡೂಪ್ಲೆಕ್ಸ್. ಸಿಂಪ್ಲೆಕ್ಸ್ ಇದ್ದರೆ ಸಿಂಪ್ಲೆಕ್ಸ್ ಅಂದರೆ ಒಂದು ಸ್ಲಾಟಲ್ಲಿ ಒಂದೇ ಕಾಯಿಲ್ ಇರುತ್ತದೆ. ಡೂಪ್ಲೆಕ್ಸ್ ಅಂದರೆ ಒಂದೇ ಸ್ಲಾಟಲ್ಲಿ 2 ಕಾಯಿಲ್ ಬರ್ತಕ್ಕಂಥದ್ದು. ಟ್ರಿಪ್ಲೆಕ್ಸ್ ಅಂದರೆ ಒಂದೇ ಸ್ಲಾಟಲ್ಲಿ 3 ಕಾಯಿಲ್ಗಳು ಸೇರ್ತಕ್ಕಂಥ ವೈಂಡಿಂಗು. ನಮಗೆ ಇದ್ರ ಬಗ್ಗೆ ಮುಂದೆ ವೈಂಡಿಂಗಲ್ಲಿ ಹೋಗ್ತಾ ತಿಳಿತದೆ. ಈಗ ಸದ್ಯಕ್ಕೆ ನಿಮಗೆ ಸಿಂಪ್ಲೆಕ್ಸ್ ಇದ್ದಾಗ ಅಡ್ಜಸೆಂಟ್ ಸೆಗ್ಮೆಂಟ್ಗಳಿಗೆ ಕನೆಕ್ಟ್ ಮಾಡ್ತಕ್ಕಂಥದ್ದು. ಡೂಪ್ಲೆಕ್ಸ್ ಇದ್ದರೆ 2 ಸೆಗ್ಮೆಂಟ್ಗಳನ್ನು ಅಪಾರ್ಟ್ ಮಾಡಿ ಕನೆಕ್ಟ್ ಮಾಡ್ತಕ್ಕಂಥದ್ದು. ಟ್ರಿಪ್ಲೆಕ್ಸ್ ಇತ್ತು ಅಂದರೆ 3 ಸೆಗ್ಮೆಂಟ್ಗಳನ್ನು ಅಪಾರ್ಟ್ ಮಾಡಿ ಅಂದರೆ 3 ಸೆಗ್ಮೆಂಟನ್ನು ಬಿಟ್ಟು ಕನೆಕ್ಟ್ ಮಾಡ್ತಕ್ಕಂಥದ್ದು ಅಂತ. ಈ ರೀತಿ ನಾವೇನು ಮಾಡ್ತೀವಿ, ಈ ಲ್ಯಾಪ್ ವೈಂಡಿಂಗನ್ನು ಕನೆಕ್ಟ್ ಮಾಡ್ತಾ ಹೋಗ್ತೀವಿ. ಅದೇ ನಮ್ಮ ವೇವ್ ವೈಂಡಿಂಗ್ ಆದರೆ ದ 2 ಎಂಡ್ಸ್ ಆಫ್ ಈಚ್ ಕಾಯಿಲ್ ಕನೆಕ್ಟೆಡ್ ಟು ದ ಕಾಮ್ಯುಟೇಟರ್ ಸೆಗ್ಮೆಂಟ್ ಪ್ಲೇಸ್ಡ್ ಬಿಟ್ವೀನ್ ಅಡ್ಜಸೆಂಟ್ ಪೋಲ್ ಆಫ್ ದ ಸೇಮ್ ಪೊಲ್ಯಾರಿಟಿ. ಅಡ್ಜಸೆಂಟ್ ಪೋಲ್ ಆಫ್ ದ ಸೇಮ್ ಪೊಲ್ಯಾರಿಟಿಯ ಪಕ್ಕದ ಪೋಲ್ಗೆ ಆ ರೀತಿ ಕನೆಕ್ಟ್ ಮಾಡಬೇಕಾಗತ್ತೆ. ಇನ್ನು ದೇರ್ ಆರ್ ಮೆನಿ ಪ್ಯಾರಲಲ್ ಪಾತ್ಸ್ ಫಾರ್ ದಿ ಕರೆಂಟ್ ಆಸ್ ದೇರ್ ಆರ್ ಫೀಲ್ಡ್ ಪೋಲ್ಸ್ ಇನ್ ದ ಕೇಸ್ ಆಫ್ ಲ್ಯಾಪ್ ವೈಂಡಿಂಗಲ್ಲಿ ಏನಾಗಿದೆ, ಅಲ್ಲಿ ಮೆನಿ ಪ್ಯಾರಲಲ್ ಪಾತ್ಸ್ಗಳಿದ್ದಾವೆ ಅಲ್ಲಿ. ಸೊ ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಪೋಲ್ಸ್ ಇಂಟು ಫ್ಲೆಕ್ಸ್ ಆಫ್ ದ ವೈಂಡಿಂಗ್. ಸೊ ಇಲ್ಲಿ ಲ್ಯಾಪ್ ವೈಂಡಿಂಗ್ನಲ್ಲಿ ನಂಬರ್ ಆಫ್ ಪ್ಯಾರಲಲ್ ಪಾತ್ಸನ್ನು ನಾವು ಹೇಗೆ ಫೈಂಡ್ ಮಾಡ್ತೀವಿ ಅಂತೇಳಿದ್ರೆ, ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಪೋಲ್ಸ್. ಅಂದರೆ ಆ ಒಂದು ಜನರೇಟರ್ನಲ್ಲಿ ಎಷ್ಟು ಪೋಲ್ಗಳಿದ್ದಾವೆ, 2 ಪೋಲ್ ಇದೆಯಾ, 4 ಪೋಲ್ ಇದೆಯಾ, 6 ಪೋಲ್ ಇದೆಯಾ, 8 ಪೋಲ್ ಇದೆಯಾ, ಇದ್ರ ಮೇಲೆ ಡಿಪೆಂಡ್ ಆಗಿ ಇಂಟು ಫ್ಲೆಕ್ಸ್ ಆಫ್ ದ ವೈಂಡಿಂಗ್. ಅಂದರೆ ಸಿಂಪ್ಲೆಕ್ಸ್ ವೈಂಡಿಂಗ್ ಮಾಡಿದ್ದೇವಾ, ಡೂಪ್ಲೆಕ್ಸ್ ವೈಂಡಿಂಗ್ ಮಾಡಿದ್ದೇವಾ, ಅಥವಾ ಟ್ರಿಪ್ಲೆಕ್ಸ್ ವೈಂಡಿಂಗ್ ಮಾಡಿದ್ದೇವಾ ಅನ್ನೋದ್ರ ಮೇಲೆ. ಅಂದರೆ ಎಕ್ಸಾಂಪಲ್ ಇವಾಗ ನಂಬರ್ ಆಫ್ ಪೋಲ್ 2 ಪೋಲ್ ಇದೆ ಅಂತ ಹೇಳಿದ್ರೆ 2 ಪೋಲ್ ಇಂಟು ಸಿಂಪ್ಲೆಕ್ಸ್ ಅಂದರೆ 2 ಇಂಟು 1, ಅಲ್ಲಿಗೆ 2 ಪ್ಯಾರಲಲ್ ಪಾತ್ಸ್ ಇದೆ ಅಂತ ಅರ್ಥ. ಹಾಗೆ 4 ಪೋಲ್ ಇದ್ದರೆ 4 ಇಂಟು 1 4 ಪ್ಯಾರಲಲ್ ಪಾತ್ಸ್ ಆಗುತ್ತೆ. ಹಾಗೆ 4 ಪೋಲ್ಸ್ ಇದ್ದು ಡೂಪ್ಲೆಕ್ಸ್ ಆಗಿದ್ದರೆ 4 ಇಂಟು 2 ಆಗುತ್ತೆ, ಅಲ್ಲಿ 8 ಪ್ಯಾರಲಲ್ ಪಾತ್ಸ್ಗಳು ಬರ್ತವೆ ಅಂತ ಅದರ ಅರ್ಥ. ಅದೇ ನಮ್ಮ ವೇವ್ ವೈಂಡಿಂಗಲ್ಲಿ ಬಂದರೆ ನೋಡಿ, ದೇರ್ ಆರ್ 2 ಪ್ಯಾರಲಲ್ ಪಾತ್ಸ್ ರಿಗಾರ್ಡ್ಲೆಸ್ ಆಫ್ ದಿ ನಂಬರ್ ಆಫ್ ಫೀಲ್ಡ್ ಪೋಲ್ಸ್ ಇನ್ ದ ಕೇಸ್ ಆಫ್ ಸಿಂಪ್ಲೆಕ್ಸ್ ವೇವ್ ವೈಂಡಿಂಗ್. ಅಲ್ಲಿ ಸಿಂಪ್ಲೆಕ್ಸ್ ವೇವ್ ವೈಂಡಿಂಗ್ ಇದ್ದು ಅದು ಎಷ್ಟರ ನಂಬರ್ ಆಫ್ ಪೋಲ್ಸ್ ಇದ್ದರೂ ಕೂಡ ಪ್ಯಾರಲಲ್ ಪಾತ್ ಮಾತ್ರ ಓನ್ಲಿ 2 ಅಂತ. ಅದು 2 ಪೋಲ್ ಇರಲಿ, 4 ಪೋಲ್ ಇರಲಿ, 6 ಪೋಲ್ ಇರಲಿ, 8 ಪೋಲ್ ಇರಲಿ, ಸಿಂಪ್ಲೆಕ್ಸ್ ವೇವ್ ವೈಂಡಿಂಗ್ ಇದೆ ಅಂದರೆ ದೇರ್ ಈಸ್ ಓನ್ಲಿ 2 ಪ್ಯಾರಲಲ್ ಪಾತ್ಸ್ ಅನ್ನೋದನ್ನು ನಾವು ತಿಳ್ಕೋಬೇಕು. ಹಾಗೆ ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಇನ್ ವೇವ್ ವೈಂಡಿಂಗ್ 2 ಇಂಟು ಫ್ಲೆಕ್ಸ್ ಆಫ್ ದ ವೈಂಡಿಂಗ್. ಅಂದರೆ ಅಲ್ಲಿ 2 ಫ್ಲೆಕ್ಸ್ ಆಫ್ ದ ವೈಂಡಿಂಗ್ ಅದು ಡೂಪ್ಲೆಕ್ಸು, ಟ್ರಿಪ್ಲೆಕ್ಸ್ ಅಂತ ಇದ್ದಾಗ ಮಾತ್ರ 2 ಇಂಟು ಫ್ಲೆಕ್ಸ್ ಆಫ್ ದ 2 ಇಂಟು 1, 2 ಇಂಟು 2, 2 ಇಂಟು 3 ಅಂತ ಅರ್ಥ. ಹಾಗೆ ಇಲ್ಲಿ ನಾವು ದ ಫ್ಲೆಕ್ಸ್ ಆಫ್ ದ ವೈಂಡಿಂಗ್ ಫಾರ್ ಸಿಂಪ್ಲೆಕ್ಸ್ ಈಸ್ 1, ಡೂಪ್ಲೆಕ್ಸ್ ಈಸ್ 2 ಆ್ಯಂಡ್ ಟ್ರಿಪ್ಲೆಕ್ಸ್ ಈಸ್ 3 ಅಂತ. 2 ಇಂಟು 1, 2 ಇಂಟು 2, 2 ಇಂಟು 3 ಈ ರೀತಿ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ದೆನ್ ದ ನಂಬರ್ ಆಫ್ ಬ್ರಷ್ ಪೊಸಿಷನ್ಸ್ ಈಸ್ ಈಕ್ವಲ್ ಟು ದ ನಂಬರ್ ಆಫ್ ಪೋಲ್ಸ್. ಅಲ್ಲಿ ಎಷ್ಟು ಪೋಲ್ಸ್ ಇರ್ತಾವೆ ಅಷ್ಟು ನಂಬರ್ ಆಫ್ ಬ್ರಷ್ ಪೊಸಿಷನ್ಸ್ಗಳು ಬರ್ತವೆ ಇನ್ ಲ್ಯಾಪ್ ವೈಂಡಿಂಗಲ್ಲಿ. ಆದರೆ ಅದೇ ವೇವ್ ವೈಂಡಿಂಗಲ್ಲಿ ಓನ್ಲಿ 2 ಬ್ರಷಸ್ ಪೊಸಿಷನ್ಸ್ ಆರ್ ರಿಕ್ವೈರ್ಡ್ ರಿಗಾರ್ಡ್ಲೆಸ್ ಆಫ್ ದಿ ನಂಬರ್ ಆಫ್ ಫೀಲ್ಡ್ ಪೋಲ್ಸ್. ಎಷ್ಟಾದರೂ ಫೀಲ್ಡ್ ಪೋಲ್ಸ್ ಇರಲಿ, ಅಲ್ಲಿ ಕೇವಲ 2 ಬ್ರಷ್ಗಳು ಬರ್ತಕ್ಕಂಥದ್ದು, 2 ಬ್ರಷ್ ಪೊಸಿಷನ್ ಬರ್ತದೆ ಅಂತ. ಸೊ ಯೂಸ್ಡ್ ಫಾರ್ ಮಷಿನ್ಸ್ ಹ್ಯಾವಿಂಗ್ ಲೋ ವೋಲ್ಟೇಜ್ ಆ್ಯಂಡ್ ಹೈ ಕರೆಂಟ್ ಕೆಪಾಸಿಟಿ. ಈ ಲ್ಯಾಪ್ ವೈಂಡಿಂಗ್ ಅನ್ನೋವೇನಿದ್ದಾವೆ ಇವು ಲೋ ವೋಲ್ಟೇಜ್ ಇದ್ದು ಹೈ ಕರೆಂಟ್ ಕೆಪಾಸಿಟಿ ಇರ್ತದೆ. ನೋಡಿ ಕರೆಕ್ಟಾಗಿ ನೆನ್ಪು ಮಾಡ್ಕೊಳ್ಳಿ, ಲ್ಯಾಪ್ ವೈಂಡಿಂಗಲ್ಲಿ ಲೋ ವೋಲ್ಟೇಜ್ ಇದ್ದು ಹೈ ಕರೆಂಟ್ ಕೆಪಾಸಿಟಿ ಇರ್ತವೆ. ಅದೇ ವೇವ್ ವೈಂಡಿಂಗ್ ಬಂದರೆ ಯೂಸ್ಡ್ ಇನ್ ಮಷಿನ್ಸ್ ಹ್ಯಾವಿಂಗ್ ಲೋ ಕರೆಂಟ್ ಆ್ಯಂಡ್ ಹೈ ವೋಲ್ಟೇಜ್. ಒಂದು ಕಡೆ ಲೋ ಕರೆಂಟ್ ಹೈ ವೋಲ್ಟೇಜ್ ಇದ್ದರೆ ವೇವ್ ವೈಂಡಿಂಗಲ್ಲಿ, ಅದೇ ಲ್ಯಾಪ್ ವೈಂಡಿಂಗಲ್ಲಿ ವೋಲ್ಟೇಜು ಲೋ ಇದ್ದು ಕರೆಂಟ್ ಹೈ ಇರ್ತದೆ. ಸೊ ಸಾಮಾನ್ಯವಾಗಿ ನಮ್ಮ ಅಪ್ಲಿಕೇಶನ್ಗಳು ಹಾಗೆ ಇರ್ತವೆ. ಕೆಲವು ಕಡೆ ವೋಲ್ಟೇಜು ಕಡಿಮೆ ಇದ್ದು ಕರೆಂಟ್ ಹೈ ಕೆಪಾಸಿಟಿ ಇರೋವಂಥ ಅಪ್ಲಿಕೇಶನ್ಗಳು ಇರ್ತವೆ. ಇನ್ನು ಕೆಲವು ಕಡೆಗೆ ಲೋ ಕರೆಂಟ್ ರೇಟಿಂಗ್ಸ್ ಇದ್ದು ಹೈ ವೋಲ್ಟೇಜ್ ರೇಟಿಂಗ್ ಇರ್ತಕ್ಕಂಥ ಅಪ್ಲಿಕೇಶನ್ಗಳು ಬರ್ತವೆ. ಡಿಪೆಂಡಿಂಗ್ ಅಪಾನ್ ದ ಅಪ್ಲಿಕೇಶನ್ ಅಲ್ಲಿ ಲ್ಯಾಪ್ ವೈಂಡಿಂಗ್ ಆರ್ಮೇಚರ್ ಬೇಕಾ ಅಥವಾ ವೇವ್ ವೈಂಡಿಂಗ್ ಆರ್ಮೇಚರ್ ಬೇಕಾ ಅನ್ನೋದನ್ನು ನಾವು ಅಲ್ಲಿ ಡಿಸೈಡ್ ಮಾಡಬೇಕಾಗತ್ತೆ. ದಿಸ್ ಈಸ್ ಆರ್ಮೇಚರ್ ವೈಂಡಿಂಗಿಗೆ ನಾವು ಲ್ಯಾಪ್ ಆ್ಯಂಡ್ ವೇವ್ ವೈಂಡಿಂಗನ್ನು ಮಾಡೋದನ್ನು ತಿಳ್ಕೊಳ್ತಕ್ಕಂಥದ್ದು. ಹಾಗೆ ಎ ಸಿ ಆರ್ಮೇಚರ್ ಸರ್ಕ್ಯೂಟ್ ವೋಲ್ಟೇಜ್ ಡ್ರಾಪ್ ಆ್ಯಂಡ್ ಇಟ್ಸ್ ಇಂಪಾರ್ಟೆನ್ಸ್ ಅಂತ ಹೇಳ್ತೀವಿ. ಸೊ
ಸೊ ಇಲ್ಲಿ ಆರ್ಮೇಚರ್ ಸರ್ಕ್ಯೂಟ್ ಅಂತ ಏನಿದೆ ಅಲ್ಲಿ ಏನು ವೋಲ್ಟೇಜ್ ಡ್ರಾಪ್ ಆಗುತ್ತೆ, ಅದರ ಇಂಪಾರ್ಟೆನ್ಸ್ ಏನು, ಅಲ್ಲಿ ಏನು ರೆಸಿಸ್ಟೆನ್ಸ್ ಇದೆ, ಇದೆಲ್ಲವನ್ನು ತಿಳ್ಕೊಬೇಕು. ಒನ್ ಆಫ್ ದ ಮೇಜರ್ ರೀಸನ್ಸ್ ಫಾರ್ ದಿ ಡ್ರಾಪ್ ಇನ್ ವೋಲ್ಟೇಜ್ ಅಟ್ ದ ಟರ್ಮಿನಲ್ಸ್ ಆಫ್ ಎ ಲೋಡೆಡ್ ಜನರೇಟರ್ ಈಸ್ ಡ್ಯೂ ಟು ಆರ್ಮೇಚರ್ ವೋಲ್ಟೇಜ್ ಡ್ರಾಪ್. ಒಂದು ಯಾವಾಗ ನಾನು ಅದಕ್ಕೆ ಲೋಡ್ ಕೊಡ್ತೀನಿ, ಆರ್ಮೇಚರ್ಗೆ ಎಕ್ಸ್ಟರ್ನಲ್ ಲೋಡ್ ಕೊಡ್ತೀನಿ, ಆವಾಗ ಆರ್ಮೇಚರ್ನ ರೆಸಿಸ್ಟೆನ್ಸ್ ಎಷ್ಟಿದೆ ಅನ್ನೋದ್ರ ಮೇಲೆ ಅಲ್ಲಿ ಒಂದು ವೋಲ್ಟೇಜ್ ಡ್ರಾಪ್ ಆಗುತ್ತೆ ಆರ್ಮೇಚರ್ನಲ್ಲಿ. ದಿಸ್ ಡಿಪೆಂಡ್ಸ್ ಆನ್ ದ ಆರ್ಮೇಚರ್ ಸರ್ಕ್ಯೂಟ್ ರೆಸಿಸ್ಟೆನ್ಸ್ ಆ್ಯಂಡ್ ದ ಆರ್ಮೇಚರ್ ಕರೆಂಟ್. ಆ ಆರ್ಮೇಚರ್ನಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ, ಹಾಗೆ ಆರ್ಮೇಚರ್ನ ಸರ್ಕ್ಯೂಟ್ ರೆಸಿಸ್ಟೆನ್ಸ್ ಎಷ್ಟಿದೆ ಅನ್ನೋದ್ರ ಮೇಲೆ ಆರ್ಮೇಚರ್ನಲ್ಲಿ ಒಂದು ವೋಲ್ಟೇಜ್ ಡ್ರಾಪ್ ಆಗುತ್ತೆ ಎಕ್ಸ್ಟರ್ನಲ್ಲಿ ಲೋಡ್ ಕೊಟ್ಟಾಗ. Through understanding of the armature resistance apart from helping an electrician to calculate the efficiency of a DC machine. ಸೊ ನಮಗಿಲ್ಲಿ ಈ ಆರ್ಮೇಚರ್ ರೆಸಿಸ್ಟೆನ್ಸ್ ಎಷ್ಟಿದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ. ಆವಾಗಲೇ ನಾನು ಅದರ ಎಫಿಷಿಯನ್ಸಿಯನ್ನು ಡಿ ಸಿ ಮಷಿನ್ನ ಎಫಿಷಿಯನ್ಸಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸಹಾಯ ಆಗುತ್ತೆ ನಮಗೆ ಅಂತ. ಸೊ ಅದನ್ನೇನು ಹೇಳ್ತೇವೆ, ಮಷಿನ್ ಈಸ್ ಆಫ್ ದ ಇಲ್ಲಿ ದ DC efficiency of the DC is of the great help to check the corrections of the rewind armature without physically checking the number of turns and the size of the winding wire. ಸೊ ಹಾಗೆ ನೋಡಿ ಇಲ್ಲಿ ಆ ರೆಸಿಸ್ಟೆನ್ಸ್ ಎಷ್ಟಿದೆ, ಆರ್ಮೇಚರ್ ರೆಸಿಸ್ಟೆನ್ಸ್ ಅದು ನೇಮ್ ಪ್ಲೇಟ್ ಡೀಟೇಲ್ಸಲ್ಲಿ ಇರ್ಬೋದು, ಹಾಗೆ ಅದು ಇದ್ದೇ ಇರುತ್ತೆ ಸಾಮಾನ್ಯವಾಗಿ. ಆ ಡೀಟೇಲ್ಸ್ನಲ್ಲಿ ನನಗೆ ಆರ್ಮೇಚರ್ ರೆಸಿಸ್ಟೆನ್ಸ್ ಗೊತ್ತಿತ್ತು ಅಂತ ಹೇಳಿದರೆ, ಸೊ ನಾವು ಅದನ್ನು ಕರೆಕ್ಟಾಗಿ ಒರಿಜಿನಲ್ ವೈಂಡಿಂಗ್ ಮಾಡೋದಕ್ಕೆ ಇದು ಕೂಡ ಒಂದು ಸಹಾಯ ಆಗ್ತದೆ ಅಂತ ಹೇಳ್ತೀವಿ. ಅಂದರೆ ಒಂದು ಒರಿಜಿನಲ್ ಪರ್ಫಾರ್ಮೆನ್ಸ್ ಬರಬೇಕು ಅಂತ ಹೇಳಿದ್ರೆ ಇಲ್ಲಿ ಆರ್ಮೇಚರ್ ರೆಸಿಸ್ಟೆನ್ಸ್ ಏನಿದೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ದಿಸ್ ಈಸ್ ಡನ್ ಇನ್ ಆಲ್ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟರೀಸ್ ವೇರ್ ಎ ರೆಕಾರ್ಡ್ ಈಸ್ ಮೇಂಟೈನ್ಡ್ ಟು ಇಂಡಿಕೇಟ್ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದ ಆರ್ಮೇಚರ್ ಆಫ್ ಈಚ್ ಡಿ ಸಿ ಮಷಿನ್. ಇದನ್ನು ಹಾಕಿರ್ತಾರೆ ಅವರು, ಈ ಆರ್ಮೇಚರಲ್ಲಿ ಎಷ್ಟು ವೋಲ್ಟೇಜ್ ಡ್ರಾಪ್ ಇರ್ತದೆ, ಏನು ಅಂತ ಎಲ್ಲ ಡೀಟೇಲ್ಸ್ಗಳು, ನೇಮ್ ಪ್ಲೇಟ್ ಡೀಟೇಲ್ಸ್ಗಳು, ಆ ಮಷಿನ್ ಡೀಟೇಲ್ಸ್ಗಳನ್ನು ಹಾಕಿರ್ತಾರೆ. ಆಟ್ ಎ ಸ್ಪೆಸಿಫೈಡ್ ಆರ್ಮೇಚರ್ ಕರೆಂಟ್ ಎನಿ ವೇರಿಯೇಷನ್ ಫ್ರಮ್ ದಿಸ್ ರೆಕಾರ್ಡೆಡ್ ವ್ಯಾಲ್ಯೂ ಟು ದ ವ್ಯಾಲ್ಯೂ ಅಬ್ಟೈನ್ಡ್ ಫ್ರಮ್ ದ ರಿವೈಂಡ್ ಆರ್ಮೇಚರ್ ಹ್ಯಾವಿಂಗ್ ದ ಸೇಮ್ ಗ್ರೇಡ್ ಆಫ್ ದ ಬ್ರಷಸ್. ಸೊ ಅಲ್ಲಿ ಬ್ರಷ್ಗಳು ಸೇಮ್ ಗ್ರೇಡ್ ಹಾಕಿ ಆರ್ಮೇಚರ್ ರೆಸಿಸ್ಟೆನ್ಸನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿ ಇದು ಮಾಡಿದರೆ ಕ್ಲಿಯರ್ಲಿ ಇಂಡಿಕೇಟ್ಸ್ ಇದರ್ ದ ಸೈಜ್ ಆಫ್ ದ ವೈಂಡಿಂಗ್ ವೈರ್ ಆರ್ ದ ನಂಬರ್ ಆಫ್ ಟರ್ನ್ಸ್ ಹ್ಯಾಸ್ ಚೇಂಜ್ಡ್ ಆ್ಯಂಡ್ ದ ಪರ್ಫಾರ್ಮೆನ್ಸ್ ಆಫ್ ದ ಮಷಿನ್ ವಿಲ್ ನಾಟ್ ಬಿ ದ ಸೇಮ್. ಸೊ ಒಂದು ವೇಳೆ ಈ ಆರ್ಮೇಚರ್ ರೆಸಿಸ್ಟೆನ್ಸ್ ಏನಿದೆ, ಅಲ್ಲಿ ಎಷ್ಟು ವೋಲ್ಟೇಜ್ ಡ್ರಾಪ್ ಆಗ್ತಾಯಿದೆ, ಅಲ್ಲಿ ಏನು ಬ್ರಷ್ ಗ್ರೇಡ್ ಇದ್ದಾವೆ, ಅವು ಯಾವುದನ್ನು ನಾನು ಸರಿಯಾಗಿ ತಿಳ್ಕೊಳ್ಳದೆ ವೈಂಡಿಂಗ್ ಮಾಡಿದೆ ಅಂತ ಹೇಳಿದ್ರೆ ಅಲ್ಲಿ ನನಗೆ ಒರಿಜಿನಲ್ ಪರ್ಫಾರ್ಮೆನ್ಸ್ ಬರೋದಕ್ಕೆ ಸಾಧ್ಯ ಇಲ್ಲ ಅದರೊಳಗಡೆಗೆ. ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಎಲ್ಲ ಕ್ರೈಟೇರಿಯಾಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ನಾರ್ಮಲಿ ಆರ್ಮೇಚರ್ ಸರ್ಕ್ಯೂಟ್ ರೆಸಿಸ್ಟೆನ್ಸ್ ವಿಲ್ ಬಿ ಇನ್ ದ ಆರ್ಡರ್ ಆಫ್ 1 ohm ಆರ್ ಬಿಲೋ. ಸೊ ಸಾಮಾನ್ಯವಾಗಿ 1 ohm ಅಥವಾ ಅದಕ್ಕಿಂತ ಕಡಿಮೆನೇ ಇರುತ್ತೆ ಅಂತ ಹೇಳ್ತೀವಿ. ಸೊ ಇಲ್ಲಿ ವೋಲ್ಟೇಜ್ ಡ್ರಾಪ್ ದಿಸ್ ಕುಡ್ ಬಿ ಕ್ಯಾಲ್ಕುಲೇಟೆಡ್ ಬೈ ಫೈಂಡಿಂಗ್ ದ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ಆರ್ಮೇಚರ್ ಕಂಡಕ್ಟರ್ಸ್. ಸೊ ಇಲ್ಲಿ ನನಗೆ ನೋಡಿ ವೋಲ್ಟೇಜ್ ಡ್ರಾಪನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, ದಿಸ್ ಕುಡ್ ಬಿ ಕ್ಯಾಲ್ಕುಲೇಟ್ ಬೈ ಫೈಂಡಿಂಗ್ ದ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ಆರ್ಮೇಚರ್ ಕಂಡಕ್ಟರ್ಸ್ ಇನ್ ಸೀರೀಸ್ ಪರ್ ಪ್ಯಾರಲಲ್ ಪಾತ್. ಸೀರೀಸಲ್ಲಿ ಎಷ್ಟಿದೆ ಅದರಂತೆ ಪರ್ ಪ್ಯಾರಲಲ್ ಪಾತ್ ಎಷ್ಟಿದೆ ಆ್ಯಂಡ್ ಡಿವೈಡಿಂಗ್ ಇಟ್ ಬೈ ದಿ ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್. ಬಟ್ ಇನ್ ಆ್ಯಕ್ಚುಯಲ್ ಪ್ರಾಕ್ಟೀಸ್ ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಬೈ ದಿ ವೋಲ್ಟೇಜ್ ಡ್ರಾಪ್ ಮೆಥಡ್ ರೆಫರ್ ಟು ದ ಸರ್ಕ್ಯೂಟ್ ಶೋನ್ ಇನ್ ಫಿಗರ್ 37. ಸೊ ಹೇಗೆ ಮಾಡೋದು ಅಂತ ನೋಡೋದಾದರೆ ನೋಡಿ, ಇಲ್ಲೊಂದು ಫಿಗರ್ 37ಅಲ್ಲಿ ನೋಡ್ಬೋದು. ಇಲ್ಲಿ ಆರ್ ಪಿ ಅಂತಕ್ಕಂಥದ್ದು ನಲ್ಲಿ 4 pole 4 ಪ್ಯಾರಲಲ್ ಪಾತ್ಸ್, 4 pole ಸಿಂಪ್ಲೆಕ್ಸ್ ಲ್ಯಾಪ್ ಪಾಯಿಂಟ್ ಮಷಿನ್ ವಿತ್ ದಿ 4 ಪ್ಯಾರಲಲ್ ಪಾತ್ಸ್ ಅಂತ ಹೇಳ್ತೀವಿ. ಸೊ ಹೀಗೆ ಒಂದು ಇಟ್ ಈಸ್ ನಥಿಂಗ್ ಬಟ್ ಒಂದು ಪ್ಯಾರಲಲ್ ಸರ್ಕ್ಯೂಟ್ ಅಂತಲೇ ಅರ್ಥ ಆಗ್ತದೆ. ಇದನ್ನು ನಾವು ನೋಡಿಕೊಂಡು ಆವಾಗ ಆರ್ಮೇಚರ್ನ ರೆಸಿಸ್ಟೆನ್ಸ್ ಎಷ್ಟಿದೆ ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಲೆಟ್ ಆರ್ ಬಿ ದ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಆಫ್ ದ ಆರ್ಮೇಚರ್ ಕಂಡಕ್ಟರ್ಸ್. ಇಲ್ಲಿ ಸ್ಮಾಲ್ ಆರ್ನ ನಾವು ಇಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಏನಂತ, ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಆಫ್ ದ ಆರ್ಮೇಚರ್ ಕಂಡಕ್ಟರ್ ಅಂತ. ಆ್ಯಂಡ್ ಎ ಅನ್ನೋದನ್ನು ಹೇಗೆ ರೆಪ್ರೆಸೆಂಟ್, ಸ್ಮಾಲ್ ಎ ಬಿ ದ ಏರಿಯಾ ಆಫ್ ದ ಕ್ರಾಸ್ ಸೆಕ್ಷನ್ ಆಫ್ ದಿ ಆರ್ಮೇಚರ್ ಕಂಡಕ್ಟರ್ ಇನ್ ಸ್ಕ್ವೇರ್ ಸೆಂಟಿಮೀಟರ್. ಏನು ಅಲ್ಲಿ ವೈಂಡಿಂಗ್ ಮಾಡೋದಕ್ಕೆ ಬಳಸಿದ್ದಾರೆ ಆರ್ಮೇಚರಲ್ಲಿ, ಅದರ ಕಂಡಕ್ಟರ್ನ ಏರಿಯಾನನ್ನು ನಾವು ಇಲ್ಲಿ ಸ್ಕ್ವೇರ್ ಸೆಂಟಿಮೀಟರ್ನಲ್ಲಿ ತಿಳ್ಕೊಬೇಕಾಗತ್ತೆ. ಆ್ಯಂಡ್ ದೆನ್ ಎಲ್ ಬಿ ದ ಲೆಂತ್ ಆಫ್ ದ ಕಂಡಕ್ಟರ್ ಇನ್ ಸೆಂಟಿಮೀಟರ್ಸ್. ಆ್ಯಂಡ್ ಆರ್ ಎ ಅಂತ ಹೇಳಿದ್ರೆ ಅದನ್ನು ಆರ್ಮೇಚರ್ ರೆಸಿಸ್ಟೆನ್ಸ್ ಇನ್ ಓಮ್ಸ್ ಅಂತ ಹೇಳ್ತೀವಿ. ಹಾಗೆ ಆರ್ ಪಿ ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ ಪರ್ ಪ್ಯಾರಲಲ್ ಪಾತ್ ಇನ್ ಓಮ್ಸ್. ಒಂದು ಪ್ಯಾರಲಲ್ ಪಾತ್ಗೆ
ಅಲ್ಲಿ ಎಷ್ಟು ರೆಸಿಸ್ಟೆನ್ಸ್ ಇದೆ, ಪ್ಯಾರಲಲ್ ರೆಸಿಸ್ಟೆನ್ಸ್ ಎಷ್ಟಿದೆ ಅನ್ನೋದನ್ನು, ರೆಸಿಸ್ಟೆನ್ಸ್ ಪರ್ ಪ್ಯಾರಲಲ್ ಪಾತ್ ಎಷ್ಟಿದೆ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಸೊ ಮೆಥಡ್ ಆಫ್ ಕ್ಯಾಲ್ಕುಲೇಟಿಂಗ್ ದ ಆರ್ಮೇಚರ್ ರೆಸಿಸ್ಟೆನ್ಸ್, ಇಲ್ಲೊಂದು ಎಕ್ಸಾಂಪಲನ್ನು ನೋಡಿದರೆ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಲೆಟ್ ಪಿ ಬಿ ದ ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಇನ್ ದ ಆರ್ಮೇಚರ್. ಇಲ್ಲಿ ಪಿ ಅಂತಕ್ಕಂಥದ್ದು ಅಲ್ಲಿ ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಎಷ್ಟಿದೆ ಅನ್ನೋದನ್ನು ಇಂಡಿಕೇಟ್ ಮಾಡ್ತದೆ. ಹಾಗೆ ಝೆಡ್ ಬಿ ದ ಟೋಟಲ್ ಕಂಡಕ್ಟರ್ಸ್ ಇನ್ ಆರ್ಮೇಚರ್. ಆ ಆರ್ಮೇಚರ್ನಲ್ಲಿ ಎಷ್ಟು ಕಂಡಕ್ಟರ್ ಇದೆ ಅನ್ನೋದನ್ನು ನಾವು ಝೆಡ್ ಅಂತೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ದೆನ್ ದ ನಂಬರ್ ಆಫ್ ಕಂಡಕ್ಟರ್ಸ್ ಪರ್ ಪ್ಯಾರಲಲ್ ಪಾತ್ ಈಸ್ ಈಕ್ವಲ್ ಟು, ಅಂದರೆ ಅಲ್ಲಿಗೆ ಒಂದು ಪ್ಯಾರಲಲ್ ಪಾತ್, ಅಲ್ಲಿ ಪ್ರತಿ ಪ್ಯಾರಲಲ್ ಪಾತ್ನಲ್ಲೂ ಎಷ್ಟು ನಂಬರ್ ಆಫ್ ಕಂಡಕ್ಟರ್ಸ್ ಇದೆ ಅನ್ನೋದನ್ನು ತಿಳ್ಕೊಬೇಕಾದ್ರೆ ಸೊ ಈಸ್ ಈಕ್ವಲ್ ಟು ಝೆಡ್ ಬೈ ಪಿ, ಅಂದರೆ ಅಲ್ಲಿ ಕಂಡಕ್ಟರ್ಸ್ ಇನ್ ಆರ್ಮೇಚರ್ ಡಿವೈಡೆಡ್ ಬೈ ಪಿ ಅಂತ ಹೇಳಿದ್ರೆ ಅಲ್ಲಿ ನಂಬರ್ ಆಫ್ ಪ್ಯಾರಲಲ್ ಪಾತ್ ಎಷ್ಟಿದೆ ಅನ್ನೋದನ್ನು ತೊಗೊಂಡ್ರೆ ಆಯಿತು. ಸೊ ರೆಸಿಸ್ಟೆನ್ಸ್ ಪರ್ ಪ್ಯಾರಲಲ್ ಪಾತ್ ಆರ್ ಪಿ ಅಂತ, ಪರ್ ಪ್ಯಾರಲಲ್ ಪಾತ್ ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು ಝೆಡ್ ಬಾರ್ ಪಿ ಇಂಟು ರೋ ಎಲ್ ಬೈ ಎ ಅಂತ. ರೋ ಅಂತ ಹೇಳಿದ್ರೆ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಆಫ್ ದಟ್ ಕಂಡಕ್ಟರ್, ಆರ್ಮೇಚರ್ ಕಂಡಕ್ಟರ್ ಅಂದರೆ, ಎಲ್ ಅಂದರೆ ಲೆಂತ್ ಆಫ್ ದಟ್ ಕಂಡಕ್ಟರ್ ಅಂತ, ಎ ಅಂತ ಹೇಳಿದ್ರೆ ಏರಿಯಾ ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ದಟ್ ಆರ್ಮೇಚರ್ ಕಂಡಕ್ಟರ್ ಅಂತೇಳಿ ಅರ್ಥ ಮಾಡ್ಕೋಬೇಕು ನಾವಿಲ್ಲಿ. ಸೊ ಆರ್ಮೇಚರ್ ರೆಸಿಸ್ಟೆನ್ಸ್ ಇನ್ ಓಮ್ಸ್, ಆರ್ಮೇಚರ್ ರೆಸಿಸ್ಟೆನ್ಸನ್ನು ನಾವು ಓಮ್ಸಲ್ಲೇ ತೊಗೊಳ್ತೀವಿ. ಸೊ ಆರ್ ಎ ಈಸ್ ಈಕ್ವಲ್ ಟು ಆರ್ ಪಿ ಅಂದರೆ ಪ್ಯಾರಲಲ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಪಾತ್ ಪರ್ ಪ್ಯಾರಲಲ್ ಪಾತ್ ಡಿವೈಡೆಡ್ ಬೈ ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಅಂತ ಹೇಳ್ತೀವಿ. ಈ ಒಂದು ಫಾರ್ಮುಲಾ ಆಧಾರದಲ್ಲಿ ನಾನು ಆರ್ಮೇಚರ್ ರೆಸಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡಬಹುದು. ಒಂದು ಎಕ್ಸಾಂಪಲ್ ಇದೆ ಇಲ್ಲಿ. ಇನ್ ಎ ಡಿ ಸಿ 4 pole ಲ್ಯಾಪ್ ಓನ್ಡ್ ಮಷಿನ್ ದ ರೆಸಿಸ್ಟೆನ್ಸ್ ಆಫ್ ಒನ್ ಕಂಡಕ್ಟರ್ ಈಸ್ 0.1 ಓಮ್. ಇಲ್ಲೊಂದು 4 pole ಡಿ ಸಿ ಲ್ಯಾಪ್ ಓನ್ಡ್ ಮಷಿನ್ ಇದೆ, ಲ್ಯಾಪ್ ಓನ್ಡ್ ಡಿ ಸಿ 4 pole ಮಷಿನ್ ಇದೆ. ಅದರ ಒಂದು ಲೂಪ್ನ ಕಂಡಕ್ಟರ್ ಮಷಿನ್ ದ ಒನ್ ಕಂಡಕ್ಟರ್ ಈಸ್ 0.1 ಓಮ್ ಅಷ್ಟಿದೆ. ದೇರ್ ಆರ್ 48 ಕಂಡಕ್ಟರ್ಸ್. ಅದರಲ್ಲಿ ಎಷ್ಟಿದ್ದಾವೆ? 48 ಕಂಡಕ್ಟರ್ಗಳಿದ್ದಾವೆ. ಸೊ ಕ್ಯಾಲ್ಕುಲೇಟ್ ಆರ್ಮೇಚರ್ ರೆಸಿಸ್ಟೆನ್ಸ್. ಹೀಗಿರಬೇಕಾದ್ರೆ ಆರ್ಮೇಚರ್ ರೆಸಿಸ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡಿ, ಸಿನ್ಸ್ ಇಟ್ ಈಸ್ ಲ್ಯಾಪ್ ಓನ್ಡ್ ಇದ್ದಾಗ ಆ ಆರ್ಮೇಚರ್ನ ರೆಸಿಸ್ಟೆನ್ಸನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ ಅಂತ. ಸೊ ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಪೋಲ್ಸ್ ಅಸ್ಯೂಮಿಂಗ್ ಸಿಂಪ್ಲೆಕ್ಸ್ ವೈಂಡಿಂಗ್. ಇಲ್ಲಿ ಏನೂ ಕೊಟ್ಟಿಲ್ಲ, ಲ್ಯಾಪ್ ಓನ್ಡ್ ಅಂತಷ್ಟೇ ಕೊಟ್ಟರೆ ಆಲ್ವೇಸ್ ಯಾವಾಗಲೂ ನಾವು ಸಿಂಪ್ಲೆಕ್ಸ್ ಅಂತಲೇ ತಿಳ್ಕೊಬೇಕು. ಲ್ಯಾಪ್ ಓನ್ಡ್ ಡೂಪ್ಲೆಕ್ಸ್, ಲ್ಯಾಪ್ ಓನ್ಡ್ ಟ್ರಿಪ್ಲೆಕ್ಸ್ ಅಂತ ಕೊಟ್ಟಾಗ ನಾವು ಡೂಪ್ಲೆಕ್ಸ್ ಟ್ರಿಪ್ಲೆಕ್ಸ್ ಅಂತ, ಏನೂ ಕೊಟ್ಟಿಲ್ಲ ಬರೀ ಲ್ಯಾಪ್ ಓನ್ಡ್ ಅಂತ ಹೇಳಿದರೆ ಅದನ್ನು ನಾವು ಅಸ್ಯೂಮ್ಷನ್ ಮಾಡ್ಕೋಬೇಕು ಇಟ್ ಈಸ್ ದ ಸಿಂಪ್ಲೆಕ್ಸ್ ಲ್ಯಾಪ್ ಓನ್ಡಿಂಗ್ ಅಂತೇಳಿ. ಸೊ ಸಿಂಪ್ಲೆಕ್ಸ್ ಅಂತ ಹೇಳ್ತೀವಿ. ಸೊ ದೇರ್ ಫೋರ್ ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಈಸ್ ಈಕ್ವಲ್ ಟು 4 ಅಲ್ಲಿದೆ. ಸೊ ಡಿ ಸಿ 4 ಅಲ್ಲಿ ಪ್ಯಾರಲಲ್ ಪಾತ್ಸನ್ನು ಹೆಂಗೆ ಕಂಡುಹಿಡಿಯೋದು? ನಂಬರ್ ಆಫ್ ಪೋಲ್ ಇಂಟು ಸಿಂಪ್ಲೆಕ್ಸ್ ಪ್ಲೆಕ್ಸ್ ಆಫ್ ದ ವೈಂಡಿಂಗ್, ಅಂದರೆ ಸಿಂಪ್ಲೆಕ್ಸ್ ಇರೋದ್ರಿಂದ 4 into 1 ಆಗುತ್ತೆ. ಅಲ್ಲಿ ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ 4 ಆಗುತ್ತೆ. ಸೊ ಕಂಡಕ್ಟರ್ಸ್ ಪರ್ ಪ್ಯಾರಲಲ್ ಪಾತ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? ಟೋಟಲ್ ನಂಬರ್ ಆಫ್ ಕಂಡಕ್ಟರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್. ಅಲ್ಲಿಗೇನಾಯಿತು ನಮಗೆ? ಅಲ್ಲಿ ಟೋಟಲ್ ಕಂಡಕ್ಟರ್ಸು 48 ಇದ್ದಾವೆ. ಪಾತ್ಸ್ ಎಷ್ಟಿದೆ? ಪ್ಯಾರಲಲ್ ಪಾತ್ಸು 4 ಇದೆ, 4 ಇದೆ. 48 ಡಿವೈಡೆಡ್ ಬೈ 4 ಅಂದರೆ ಈಸ್ ಈಕ್ವಲ್ ಟು 12 ಆಗುತ್ತೆ ಅಲ್ವಾ? ಸೊ ಇದನ್ನೇ 12 ಇಲ್ಲಿ ಏನಿದೆ, ಒಂದು ಪ್ಯಾರಲಲ್ ಪಾತಿಗೆ 12 ಕಂಡಕ್ಟರ್ಗಳು ಬಂದವು. ಅಲ್ಲಿಗೆ 4ಕ್ಕೆ 12 4 48 ಕಂಡಕ್ಟರ್ ಸರಿ ಆಯ್ತು ಅಲ್ಲಿಗೆ. ಸೊ ರೆಸಿಸ್ಟೆನ್ಸ್ ಪರ್ ಪ್ಯಾರಲಲ್ ಪಾತ್ ಈಸ್ ಈಕ್ವಲ್ ಟು, ಈಗ ಅಲ್ಲಿ 12 ಕಂಡಕ್ಟರ್ಸ್ ಬಂತು, ಅಲ್ಲಿಗೆ ರೆಸಿಸ್ಟೆನ್ಸ್ ಎಷ್ಟಿದೆ? ಒಂದು ಕಂಡಕ್ಟರ್ನಲ್ಲಿ 0.1 ಓಮ್ ಇತ್ತು ಅಂತ ಹೇಳಿದರೆ ಅಲ್ಲಿಗೆ 12 into 0.1 ಅಂದರೆ ಈಸ್ ಈಕ್ವಲ್ ಟು 1.2 ಓಮ್ಸ್ ಆಯಿತು. ಒಂದು ಪ್ಯಾರಲಲ್ ಪಾತ್ಗೆ 1.2 ಓಮ್ ಆಯಿತು. ಅಲ್ಲಿ ದೇರ್ ಫಾರ್ ದ ಟೋಟಲ್ ಆರ್ಮೇಚರ್ ರೆಸಿಸ್ಟೆನ್ಸ್ ಫಾರ್ 4 ಪ್ಯಾರಲಲ್, ಅಲ್ಲಿ ಎಷ್ಟಿದಾವೆ? 4 ಪ್ಯಾರಲಲ್ ಪಾತ್ಸ್ ಇದೆ. ಸೊ ಆ 4 ಪ್ಯಾರಲಲ್ ಪಾತ್ಸ್ನ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ ಹಾಗಾದರೆ? ಒಂದು ಪ್ಯಾರಲಲ್ ಪಾತಲ್ಲಿ 1.2 ಇದೆ ಡಿವೈಡೆಡ್ ಬೈ 4. ಇದು ನಮ್ಮ ಸೀರೀಸ್ ಪ್ಯಾರಲಲ್ ಸರ್ಕ್ಯೂಟಲ್ಲಿ ನೋಡಿದಿರಿ ನೀವು ಬೇಸಿಕ್ಕಾಗಿ. ಅಂದರೆ 4 ಒಂದೇ ವ್ಯಾಲ್ಯೂ ಇರತಕ್ಕಂಥ 4 ರೆಸಿಸ್ಟೆನ್ಸನ್ನು ಪ್ಯಾರಲಲ್ಲಾಗಿ ಕನೆಕ್ಟ್ ಮಾಡಿದರೆ ಒಂದು ವ್ಯಾಲ್ಯೂ ರೆಸಿಸ್ಟೆನ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ರೆಸಿಸ್ಟೆನ್ಸ್ ಅಂತ ಮಾಡಿದ್ರಲ್ಲ, ಅದೇ ಫಾರ್ಮುಲಾ ಇಲ್ಲಿ ಅಪ್ಲೈ ಮಾಡಿದರೆ 1.2 ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು 0.3 ಓಮ್ಸ್ ಬರ್ತದೆ ಅಲ್ಲಿ. ಆಗ ಅಲ್ಲಿಗೆ ನಾನು ಟೋಟಲ್ ನೋಡಿ, ಅಲ್ಲಿ ಆರ್ಮೇಚರ್ 4 ಪ್ಯಾರಲಲ್ ಪಾತಿಂದ ಇರ್ತಕ್ಕಂಥ 0.3 ನಿಮಗೆ ಗೊತ್ತಿದೆ. ಅಲ್ಲಿ ಪ್ಯಾರಲಲ್ ಇದ್ದಂಗೆಲ್ಲ ಈಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್ ಈಸ್ ಲೋ ಆಗ್ತಾ ಹೋಗ್ತದೆ, ಕಡಿಮೆ ಆಗ್ತದೆ. ಸೀರೀಸ್ ಆದರೆ ಜಾಸ್ತಿ ಆಗ್ತದೆ, ಪ್ಯಾರಲಲ್ ಇದ್ದಾಗ ಕಡಿಮೆ ಆಗ್ತದೆ ಅಂತ ಹೇಳ್ತೀವಿ. ಇನ್ ಅಡಿಷನ್ ಟು ದಿಸ್ ದ ಟೋಟಲ್ ಆರ್ಮೇಚರ್ ಸರ್ಕ್ಯೂಟ್ ರೆಸಿಸ್ಟೆನ್ಸ್ ಇನ್ಕ್ಲೂಡ್ಸ್ ಬ್ರಷ್ ರೆಸಿಸ್ಟೆನ್ಸ್ ಆ್ಯಂಡ್ ಬ್ರಷ್ ಕಾಂಟ್ಯಾಕ್ಟ್ ರೆಸಿಸ್ಟೆನ್ಸ್. hence the value measured will be more than 0.3 ohms in the above example. ಈ ಮೇಲ್ಗಡೆ ಎಕ್ಸಾಂಪಲನ್ನು ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ಇದ್ರ ಜೊತೆಯಲ್ಲಿ ನಮ್ಗೆ ಏನೇನು ಸೇರುತ್ತೆ ಅಂತ ಹೇಳಿದ್ರೆ ಆರ್ಮೇಚರ್ ಸರ್ಕ್ಯೂಟ್ ರೆಸಿಸ್ಟೆನ್ಸ್ ಜೊತೆಯಲ್ಲಿ ಇನ್ಕ್ಲೂಡ್ಸ್ ಬ್ರಷ್ ರೆಸಿಸ್ಟೆನ್ಸ್.
ಬ್ರಷ್ ಯೂಸ್ ಮಾಡ್ತೀವಿ ನಾವು, ಅದಕ್ಕೊಂದು ರೆಸಿಸ್ಟೆನ್ಸ್ ಅಂತ ಇರ್ತದೆ, ನಿಮಗೆ ಬರ್ತದೆ ಮುಂದೆ. ಆ್ಯಂಡ್ ಬ್ರಷ್ ಕಾಂಟ್ಯಾಕ್ಟ್ ರೆಸಿಸ್ಟೆನ್ಸ್ ಅಂತ ಬರ್ತದೆ. ಸೊ ಇವೆಲ್ಲವೂ ಸೇರಿದಾಗ ಏನಾಗುತ್ತೆ, ಆ 0.3ಗಿಂತ ಹೆಚ್ಚೇ ನಾವಲ್ಲಿ ಮೆಜರ್ ಮಾಡಬೇಕಾಗತ್ತಲ್ವ. ಸೊ ಇದನ್ನು ನೀವು ತಿಳ್ಕೊಬೇಕಾಗತ್ತೆ. ಬ್ರಷ್ ಬಗ್ಗೆ ನಮಗೆ ತಿಳ್ಕೊಳ್ಳೋಕ್ಕೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಬ್ರಷಸ್ ಬಗ್ಗೆ ತಿಳ್ಕೊಳ್ಳೋಣ. ಯಾವ ಥರದ ಬ್ರಷನ್ನು ಬಳಸಬೇಕು, ಅದರದ್ದು ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲವನ್ನು. ಇದು ಇವತ್ತಿನ ಕ್ಲಾಸಲ್ಲಿ ಏನು ನಾವು ಆರ್ಮೇಚರ್ ಸರ್ಕ್ಯೂಟ್ ಬಗ್ಗೆ ಮತ್ತು ಆರ್ಮೇಚರ್ ವೈಂಡಿಂಗ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಆರ್ಮೇಚರ್ ವೈಂಡಿಂಗನ್ನು ನಾವು ಲ್ಯಾಪ್ ಮತ್ತು ವೇವ್ ವೈಂಡಿಂಗ್ ಅಂತ ಎರಡು ರೀತಿಯಲ್ಲಿ ವೈಂಡಿಂಗ್ ಮಾಡ್ತೀವಿ. ಸೊ ಲ್ಯಾಪ್ ವೈಂಡಿಂಗ್ ಮತ್ತು ವೇವ್ ವೈಂಡಿಂಗ್ ಇರತಕ್ಕಂಥ ಡಿಫ್ರೆನ್ಸನ್ನು ನೋಡಿದ್ದೀವಿ ನಾವಿಲ್ಲಿ ಬಹುಮುಖ್ಯವಾಗಿ. ಹಾಗೆಯೇ ಅಲ್ಲಿ ಒಂದು ವೋಲ್ಟೇಜ್ ಡ್ರಾಪ್ ಯಾವುದರಿಂದ ಆಗುತ್ತೆ, ಆರ್ಮೇಚರ್ ರೆಸಿಸ್ಟೆನ್ಸನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನೋಡಿದ್ದೀವಿ. ಇನ್ನು ಮುಂದಿನ ಕ್ಲಾಸಲ್ಲಿ ಈ ಕಾರ್ಬನ್ ಬ್ರಷಸ್ಗಳು ಏನು ಈ ಜನ್ರೇಟರ್ಗಳಲ್ಲಿ ನಾವು ಬಳಸ್ತೀವಲ್ಲ ಬ್ರಷಸ್ಗಳು, ಅದ್ರ ಬಗ್ಗೆ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.